ತಾಲೂಕು ಮಟ್ಟದ ಜನಸ್ಪಂದನ ಕಾರ್ಯಕ್ರಮಕ್ಕೆ ಅಭೂತಪೂರ್ವ ಸ್ಪಂದನೆ. ಜನರ ಕಷ್ಟಗಳಿಗೆ ಸ್ಪಂದಿಸಲು ಕದಲಿ ಬಂದ ಜಿಲ್ಲಾಡಳಿತ. ನೂರಾರು ಅರ್ಜಿಗಳಿಗೆ ಸ್ಥಳದಲ್ಲೇ ಪರಿಹಾರ ನೀಡುವ ಪ್ರಯತ್ನ. ಸಾರ್ವಜನಿಕರ ಎಲ್ಲ ಸಮಸ್ಯೆಗಳನ್ನು ಆಲಿಸಿದ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ. ಜನಸ್ಪಂದನ ಸಭೆಯಲ್ಲಿ ಹೆಚ್ಚಾಗಿ ಕಾಣಿಸಿಕೊಂಡ ರೈತರ ಸಮಸ್ಯೆಗಳು. ಬೆಳಗಿನಿಂದ ಮಧ್ಯಾಹ್ನದವರೆಗೂ ನಡೆದ ಸಭೆಯಲ್ಲಿ ತಾಲೂಕಿನ ಮೂಲೆ ಮೂಲೆಯಿಂದ ಜನ. ಜಿಲ್ಲಾಧಿಕಾರಿ, ಜಿಲ್ಲಾ ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ, ಇಒ, ಬಿಇಒ, ತಹಸೀಲ್ದಾರ್ ಭಾಗಿ. 7 ವರ್ಷಕ್ಕೊಂದ್ಸರಿ ಬಂದ್ಬಿಡ್ತಾರ. ಇದು ನಮ್ಮ ಕ್ಷೇತ್ರದ ಜಮೀನು ಅನ್ನೋದು. ನಾವು 62 ನಮ್ಮ ಸಾಗುವಳಿ ಕೊಟ್ಟೇವೆ, ನಮ್ಮ ತಂದೆಯವರು ಅಂತ. ಅದನ್ನು ಅವ್ರು ಕೇಳಿ ಅದನ್ನು ಕೀ ನಂಬರ್ ವಜಾ ಮಾಡಿ ಮೊಬೈಲ್ ನಂಬರ್ ಕಳಿಸಿ ಸರ್. ಆಯಿತು, ಕ್ರಮ ತಗೊಂಡ್ರು ಎಲ್ಲ ಆಯಿತು. ಒಳಗಡೆ ಬೂದಿ ಏನಾದ್ರು ಚಿಕ್ಕಬಳ್ಳಾಪುರ ಕೆರೆ ತುಂಬಿದ್ದಂಗೆ ಮಾನಿಕೆರೆ ತನಕ ಬರ್ತಾ ಇದೆ, ಅಲ್ಲಿಂದ ಮುಂದಕ್ಕೆ ಬರ್ತಾ ಇದೆ. ಪ್ರೇರಣೆ ಕೊಡ್ತದೆ ಮಾಡ್ರಿ. ಆದ್ರಿಂದ ತಾವು ದಯವಿಟ್ಟು ಸರ್ವೆ ಗ್ರಾಮದಲ್ಲಿ ಮೊನ್ನೆ ಡೆಂಗ್ಯೂ ಪ್ರಕರಣಗಳು 25 ಮಂದಿ ಬರೀ ಔಷಧಿ ಹೊಡೆದ ಚರಂಡಿ ಕ್ಲೀನ್ ಮಾಡ್ತಾರೆ. ನೋಡಿ, ಶಾಲೆ ಪಕ್ಕದಲ್ಲಿ ಸೈಟ್ ಇದ್ರೆ ಸೈಟ್ ಇಟ್ಕೊಳ್ಳಿ, ಬೇಡ ಅಂತ ಹೇಳಲ್ಲ. ಎಲ್ಲ ಡಸ್ಟ್ನೆಲ್ಲ ತಂದು ಅಲ್ಲಿ ಡಸ್ಟ್ಬಿನ್ ಮಾಡಬಾರ್ದು, ಶಾಲಾ ಮಕ್ಕಳಿಗೆ ತೊಂದರೆ ಆಗಬಾರ್ದು. ಹಲವು ವರ್ಷಗಳಿಂದ ಬಳಲಿ ಬೆಂಡಾಗಿದ್ದ ಜೀವಗಳು ಅಲ್ಲಿ ಸಾಲುಗಟ್ಟಿ ನಿಂತಿತ್ತು. ಇನ್ನೇನು ನಮ್ಮ ಸಮಸ್ಯೆಗೆ ಪರಿಹಾರ ಸಿಕ್ಕೇ ಬಿಡ್ತು ಅನ್ನೋ ನಿರೀಕ್ಷೆ ಮನಗಳಲ್ಲಿ ಮನೆ ಮಾಡಿತ್ತು. ಬೆಳಗ್ಗಿನಿಂದಲೇ ಕಾದು ಕುಳಿತಿದ್ದ ಜನರಿಗೆ ಜಿಲ್ಲಾಧಿಕಾರಿ ಯಾವಾಗ ಬರ್ತಾರೆ ಅನ್ನೋ ಕೌತುಕ ಕ್ಷಣದಿಂದ ಕ್ಷಣಕ್ಕೆ ಏರ್ತಿತ್ತು. ಕೊನೆಗೂ ಈ ಕ್ಷಣ ಬಂದೇ ಬಿಡ್ತು. ಜಿಲ್ಲಾಡಳಿತವೇ ಕದಲಿ ಶಿಡ್ಲಘಟ್ಟಕ್ಕೆ ಬಂದಿತ್ತು. ಜನರ ಸಮಸ್ಯೆಗೆ ಕೂತಲ್ಲಿಯೇ ಪರಿಹಾರ ಕೊಡೋಕೆ ಸಿದ್ಧವಾಗಿತ್ತು. ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಜನಸ್ಪಂದನ ಸಭೆಗೆ ಹರಿದು ಬಂದ ಅರ್ಜಿಗಳು ನೂರಾರು. ಸಮಸ್ಯೆ ಪರಿಹಾರಕ್ಕೆ ಎದುರಾದ ಕಂಟಕಗಳು ಸಾವಿರಾರು. ಅಧಿಕಾರಿಗಳ ದಂಡು ದಂಡೆ ಅಲ್ಲಿ ಕೂತಿತ್ತು. ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಸಮಸ್ಯೆ ಆಲಿಸ್ತಿದ್ರೆ ಸಂಬಂಧಿಸಿದ ಇಲಾಖೆ ಅಧಿಕಾರಿಗೆ ಬೆವರು ಇಳಿಯೋಕೆ ಶುರುವಾಗಿತ್ತು. ಅರ್ಜಿ ತೆಗೆದುಕೊಂಡು ಜಿಲ್ಲಾಧಿಕಾರಿ ಬಳಿಗೆ ಜನ ಹೋಗ್ತಿದ್ರೆ ಅಧಿಕಾರಿಗಳು ಮಾತ್ರ ಯಪ್ಪ, ಈ ಅರ್ಜಿ ನಮ್ಮ ಇಲಾಖೆದು ಆಗದೆ ಇದ್ರೆ ಸಾಕಪ್ಪ ಅಂತ ದೇವ್ರನ್ನ ಬೇಡ್ತಿದ್ರು. ಆದರೂ ಕೆಲವು ಇಲಾಖೆಗಳ ಕರ್ಮಕಾಂಡ ಇಡೀ ಸಭೆಯಲ್ಲಿ ಬಯಲಿಗೆ ಬಂದಿತ್ತು. ಹಸಿರು ಶಾಲು ಹೊದ್ದು ಅನ್ನದಾತರು ನೂರಾರು ಸಮಸ್ಯೆಗಳನ್ನು ಹೊತ್ತು ಸಭೆಗೆ ಬಂದಿದ್ದರು. ಅವರಲ್ಲಿ ಬಹುತೇಕ ರೈತರ ಸಮಸ್ಯೆ ಜಮೀನು ಒತ್ತುವರಿ, ತೋಟಕ್ಕೆ ನೀರಿಲ್ಲ, ಗೌಡನ ಕೆರೆಯಲ್ಲಿರೋ ಅನವಶ್ಯಕ ಮರಗಳನ್ನು ತೆರವು ಮಾಡಿಸಿಕೊಡಿ ಇಂತಹದ್ದೇ ಆಗಿತ್ತು. ಇನ್ನು ಎಚ್ಎನ್ ವ್ಯಾಲಿ ನೀರು ನಮ್ಮ ಕೆರೆಗಳಿಗೆ ಬರ್ತಿಲ್ಲ, ಅಕ್ರಮವಾಗಿ ಕೆಲವರು ಮೋಟಾರ್ ಅಳವಡಿಸಿ ತಗೋತಿದ್ದಾರೆ ಅಂತ ದೂರಿದ್ರು. ಶಾಲೆ ಪಕ್ಕದಲ್ಲಿ ಸೈಟ್ ಇದ್ರೆ ಸೈಟ್ ಇಟ್ಕೊಳ್ಳಿ, ಬೇಡ ಅಂತ ಹೇಳಲ್ಲ. ಎಲ್ಲ ಡಸ್ಟ್ನೆಲ್ಲ ತಂದು ಅಲ್ಲಿ ಡಸ್ಟ್ಬಿನ್ ಮಾಡಬಾರ್ದು, ಶಾಲಾ ಮಕ್ಕಳಿಗೆ ತೊಂದರೆ ಆಗಬಾರ್ದು, ಹರಿದೋಗ್ಬೇಕು ಮುಂದೆ. ಆಮೇಲೆ ತಿಪ್ಪೆಗುಂಡಿಗಳು, ಆಮೇಲೆ ಚರಂಡಿಗಳಲ್ಲಿ ಇರ್ತಕ್ಕಂಥ ಕಸ ಇದೆಲ್ಲದನ್ನು ಕೂಡ ತೆಗಿಬೇಕು. ಬ್ಲ್ಯಾಕ್ ಸ್ಪಾಟ್ಸ್ಗಳು ತೆಗಿಬೇಕು. ಡೆಂಗ್ಯೂ ಮಾಸ ದಿನಾಚರಣೆ ಅಂತಲೇ ಮಾಡ್ತಾ ಇದ್ದೀವಿ. ಹಾಗಾಗಿ ನೀವು ಇದಕ್ಕೆ ವಿಶೇಷವಾಗಿರ್ತಕ್ಕಂಥ ಅನುದಾನಗಳನ್ನು ಗೊತ್ತಾಯ್ತಲ್ಲ, ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಅನುದಾನಗಳನ್ನು ಮೀಸಲಿಟ್ಕೊಂಡು ಜನರ ಆರೋಗ್ಯದ ದೃಷ್ಟಿಯಿಂದ ಬ್ಲ್ಯಾಕ್ ಸ್ಪಾಟ್ಸನ್ನು ತೆರವು ಮಾಡೋದು, ಚರಂಡಿಗಳನ್ನು ಸ್ವಚ್ಛ ಮಾಡೋದು, ಆಮೇಲೆ ಪೈಪ್ಲೈನ್ಗಳು ಎಲ್ಲರೂ ಡ್ಯಾಮೇಜ್ ಆಗಿದ್ರೆ ಅದನ್ನು ಇಮಿಡಿಯೇಟಾಗಿ ಅಟೆಂಡ್ ಮಾಡೋಂಥದ್ದು, ಇವೆಲ್ಲನೂ ಕೂಡ ಮಾಡಬೇಕು. ಒಟ್ಟಾರೆ ತಾಳ್ಮೆಯಿಂದ ಪ್ರತಿ ಅರ್ಜಿಯನ್ನು ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಪರಿಶೀಲಿಸಿದ್ರು. ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಕ್ತ ಕ್ರಮಕ್ಕೆ ಸ್ಥಳದಲ್ಲೇ ಸೂಚನೆ ಕೊಟ್ಟರು. ಎಷ್ಟು ಸಾಧ್ಯವೋ ಅಷ್ಟು ಅರ್ಜಿಗಳನ್ನು ಅಲ್ಲೇ ವಿಲೇವಾರಿ ಮಾಡಿದ್ರು. ಇದು ಸ್ಥಳೀಯ ಜನರಲ್ಲಿ ಜಿಲ್ಲಾಧಿಕಾರಿ ಮೇಲಿನ ಪ್ರೀತಿಯನ್ನು ಇಮ್ಮಡಿಗೊಳಿಸಿತ್ತು.